ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆಗೊಂಡಿರುವಂತ ಅಭ್ಯರ್ಥಿ ಒಂದು ವೇಳೆ ಸೋತ್ರೆ ಬೇರೆ ಲೆಕ್ಕಾಚಾರ, ಸೋತ್ರು ಅಂತ ಗೆದ್ರೆ ಕತೆ ಏನು ಅನ್ನೋದೇ ಈಗ ಇಂಟ್ರೆಸ್ಟಿಂಗ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಈಗ ಅಭ್ಯರ್ಥಿಯನ್ನು ಉಚ್ಚಾಟನೆ ಮಾಡಿದ್ರು ಜಾತ್ಯತೀತ ಜನತಾದಳ, ಗೆದ್ರಿ ಏನ್ ಕತೆ ಅನ್ನೋದು ಪ್ರಶ್ನೆ. ರಕ್ಷತ್, ಈಗ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿ ಈಗ ದೇವೇಗೌಡರು ಆದೇಶವನ್ನ ಮಾಡಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಅಧಿಕೃತವಾಗಿ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಆದ್ರೆ ಈಗ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಇನ್ನೂ ಕೂಡ ಪ್ರಕಟವಾಗಿಲ್ಲ. ಈ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಈಗಾಗಲೇ ಹಾಸನ ಕ್ಷೇತ್ರದಲ್ಲಿ ಮತದಾನ ಆಗಿದೆ. ಈಗ ಚುನಾವಣಾ ಫಲಿತಾಂಶ ಜೂನ್ 4ನೇ ತಾರೀಕು ಬರುತ್ತೆ. ಜೂನ್ 4ನೇ ತಾರೀಕು ಬಂದಂತ ಫಲಿತಾಂಶದಲ್ಲಿ ಏನಾದ್ರು ಕೂಡ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ರೆ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಆಯ್ಕೆ ಆದಂತ ಪ್ರಮಾಣ ಪತ್ರವನ್ನ ಜಿಲ್ಲಾ ಚುನಾವಣಾಧಿಕಾರಿ ನೀಡಬೇಕಾಗುತ್ತೆ. ಆಯ್ಕೆ ಆದ ನಂತರವೂ ಕೂಡ ಅವರು ಲೋಕಸಭಾ ಸದಸ್ಯರಾಗಿ ಮುಂದುವರಿಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಒಂದು ವೇಳೆ ಈ ಒಂದು ಸೆಕ್ಸ್ ಹಗರಣದಲ್ಲಿ ಅವರ ವಿರುದ್ಧ ಈಗ ಕೇಸ್ಗಳು ದಾಖಲಾಗಿವೆ. ಈಗ ಅವರ ಮನೆಯ ಕೆಲಸದಾಕೆನೆ ದೂರನ್ನ ನೀಡಿದ್ದಾರೆ. ಅದ್ರ ಜೊತೆಗೆ ಇನ್ನು ಮುಂದೆ ಕೆಲವರು ಕೂಡ ಸಂತ್ರಸ್ತರು ಬಂದು ದೂರನ ನೀಡಬಹುದು. ಆ ಎಲ್ಲಾ ಪ್ರಕರಣಗಳನ್ನು ಕೂಡ SIT ತನಿಖೆಗೆ ವಹಿಸಲಾಗುತ್ತೆ. SIT ಇದ್ರ ಬಗ್ಗೆ ತನಿಖೆಯನ್ನು ನಡೆಸುತ್ತೆ. ಮುಂದೆ ತನಿಖೆಯನ್ನು ನಡೆಸಿ ಆರೋಪಿಯ ಹೇಳಿಕೆಯನ್ನು ಕೂಡ ಪಡಿಬೇಕಾಗುತ್ತೆ. ಜೊತೆಗೆ ಸಂತ್ರಸ್ತರ ಹೇಳಿಕೆಯನ್ನು ಕೂಡ ಪಡಿಬೇಕಾಗುತ್ತೆ. ಜೊತೆಗೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ SIT ಇದ್ರ ಬಗ್ಗೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುತ್ತೆ. ಚಾರ್ಜ್ ಶೀಟ್ ನಲ್ಲಿ ಸಾಕ್ಷ್ಯ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗುತ್ತೆ. ಅದಾದ ಬಳಿಕ ಕೋರ್ಟ್ ಪ್ರಜ್ವಲ್ ರೇವಣ್ಣ ವಿರುದ್ಧ ದೋಷಾರೋಪಣೆಯನ್ನ ಹೊರಿಸುತ್ತೆ. ಅವ್ರ ವಿರುದ್ಧ ಏನೇನು ಆರೋಪಗಳಿವೆ ಏನು ಅನ್ನೋದ್ರ ಬಗ್ಗೆ ಕೋರ್ಟ್ ದೋಷಾರೋಪಣೆಯನ್ನು ಹೊರಿಸುತ್ತೆ. ಅದರ ಆಧಾರದ ಮೇಲೆ ಕೋರ್ಟ್ ನಲ್ಲಿ ವಿಚಾರಣೆ ನಡೀಬೇಕಾಗುತ್ತೆ, ವಾದ ಪ್ರತಿವಾದ ನಡೀಬೇಕಾಗುತ್ತೆ. ಕೋರ್ಟ್ ಪ್ರಜ್ವಲ್ ರೇವಣ್ಣ ಈ ಒಂದು ಸೆಕ್ಸ್ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಅವ್ರ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ ಅಂತ ಹೇಳಿ ಏನಾದ್ರೂ ಕೂಡ ತೀರ್ಪನ್ನ ಕೊಟ್ಟು ಅವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಬಹುದು. ಒಂದು ವೇಳೆ ಇಲ್ಲಿ ಏನಾದ್ರೂ ಕೂಡ ರೇಪ್ ಕೇಸ್ ಕೂಡ ದಾಖಲಾದ್ರೆ ಐಪಿಸಿ ಸೆಕ್ಷನ್ 376 ಅಡಿ ರೇಪ್ ಕೇಸ್ ಅನ್ನು ಕೂಡ ದಾಖಲಿಸಲಿಕ್ಕೆ ಸಂತ್ರಸ್ತರಿಗೆ ಅವಕಾಶ ಇದೆ. ಹಾಗಾಗಿ ಸಂತ್ರಸ್ತರು ಏನಾದ್ರೂ ಕೂಡ ನಮ್ಮ ಒಪ್ಪಿಗೆ ಇಲ್ಲದೆ ನಮ್ಮೊಂದಿಗೆ ಲೈಂಗಿಕ ಸಂಬಂಧವನ್ನ ಇವರು ಬೆಳೆಸಿದ್ರು, ನಮ್ಮನ್ನ ರೇಪ್ ಮಾಡಿದ್ರು ಅಂತ ದೂರನ್ನ ಕೊಟ್ರೆ ಆಗ ರೇಪ್ ಕೇಸ್ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗುತ್ತೆ. ಇವಾಗ ರೇಪ್ ಕೇಸ್ ನಲ್ಲಿ ಏನಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಅಪರಾಧಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ರೆ ಅವರಿಗೆ 4 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯನ್ನು ವಿಧಿಸಿದ್ರೆ ಅವ್ರನ್ನ ಆಗ ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿನಲ್ಲಿ ಸಂಸದ ಸ್ಥಾನದಿಂದ ಅನರ್ಹ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ 4 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಜೈಲು ಶಿಕ್ಷೆ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ವಿಧಿಸಿದಂತ ಸಂದರ್ಭದಲ್ಲಿ ಮಾತ್ರನೇ ಅವರು ಲೋಕಸಭಾ ಸದಸ್ಯ ಸ್ಥಾನದಿಂದ ಅನರ್ಹ ಆಗ್ತಾರೆ. ಜೊತೆಗೆ ಮುಂದಿನ 6 ವರ್ಷಗಳ ಕಾಲ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ಅನರ್ಹ ಆಗ್ತಾರೆ. ಆದ್ರೆ ಈಗ ಜೂನ್ 4ನೇ ತಾರೀಕು ಏನು ಚುನಾವಣಾ ಫಲಿತಾಂಶ ಬರುತ್ತೆ ಅನ್ನೋದನ್ನ ಈಗ ಕಾದು ನೋಡ್ಬೇಕಾಗಿದೆ. ಈಗ ಅವರು ಈಗ ಅಧಿಕೃತವಾಗಿ ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಪಕ್ಷದ ಸದಸ್ಯರಲ್ಲ, ಜೆಡಿಎಸ್ ಪಕ್ಷದಿಂದ ಮಾತ್ರವೇ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಜನ ಏನ್ ತೀರ್ಪು ಕೊಟ್ಟಿದ್ದಾರೆ, ಜನಾದೇಶ ಏನು, ಜನಾದೇಶ ಪ್ರಜ್ವಲ್ ರೇವಣ್ಣ ಪರವಾಗಿದೆಯಾ ಅಥವಾ ವಿರುದ್ಧವಾಗಿದೆಯಾ ಅನ್ನೋದು ಈಗ ಜೂನ್ 4ನೇ ತಾರೀಕು ಮಾತ್ರನೇ ಗೊತ್ತಾಗುತ್ತೆ. ಅದಾದ ಬಳಿಕ ಕೋರ್ಟ್ ನಲ್ಲೂ ಕೂಡ ಈ ಒಂದು ಸೆಕ್ಸ್ ಹಗರಣದ ಬಗ್ಗೆ, ಲೈಂಗಿಕ ಕಿರುಕುಳ, ದೌರ್ಜನ್ಯದ ಬಗ್ಗೆ ಪ್ರತಿವಾದ ನಡಿಬೇಕಾಗುತ್ತೆ. ಕೋರ್ಟ್ ನಲ್ಲಿ ಅದು ಆರೋಪ ಸಾಬೀತಾಗಬೇಕಾಗುತ್ತೆ. ಆರೋಪ ಸಾಬೀತಾಗದೇನೂ ಕೂಡ ಇರ್ಬೋದು. ಅವ್ರ ವಿರುದ್ಧ ಸಾಕ್ಷ್ಯಾಧಾರಗಳಿಲ್ಲ ಅಂತೇಳಿ ಕೋರ್ಟ್ ಈ ಒಂದು ಕೇಸ್ನಿಂದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಖುಲಾಸೆ ಕೂಡ ಮಾಡಬಹುದು. ಜೊತೆಗೆ ಈಗ ದೂರು ಕೊಟ್ಟಿರ್ತಕ್ಕಂತಹ ದೂರುದಾರರು ಕೂಡ ತಮ್ಮ ಹೇಳಿಕೆಗೆ ಬದ್ಧರಾಗಿ ಕೋರ್ಟ್ ನಲ್ಲೂ ಕೂಡ ಅದೇ ಹೇಳಿಕೆಯನ್ನ ನೀಡ್ತಾರ ಹೇಗೆ ಅನ್ನತಕ್ಕಂಥದ್ದು ಕೂಡ ಈಗಿರ್ತಕ್ಕಂಥ ಪ್ರಶ್ನೆ. ಯಾಕೆಂತಂದ್ರೆ ಈ ಹಿಂದೆ ಕೆಲವೊಂದು ಸೆಕ್ಸ್ ಹಗರಣಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರಾರಂಭದಲ್ಲಿ ಸಂತ್ರಸ್ತರು ಬಂದು ದೂರನ್ನ ಕೊಡ್ತಾರೆ. ಅದಾದ ಬಳಿಕ ಕೆಲವು ದಿನಗಳು ಕಳೆದ ಬಳಿಕ ತಮ್ಮ ದೂರಿನ ಹೇಳಿಕೆಯಿಂದಲೇ ಹಿಂದೆ ಸರಿದು ಬಿಡ್ತಾರೆ. ಬೇರೆ ಬೇರೆ ಕಾರಣಗಳಿಂದಾಗಿ ತಮ್ಮ ದೂರಿನ ಹೇಳಿಕೆಯಿಂದ ಹಿಂದೆ ಸರಿತಾರೆ. ಹೀಗಾಗಿ ತಮ್ಮ ದೂರಿನ ಹೇಳಿಕೆಯಿಂದ ಆರೋಪ ಮಾಡಿರೋದ್ರಿಂದ ಸಂತ್ರಸ್ತರು ಹಿಂದೆ ಸರಿತಾರ ಹೇಗೆ ಅನ್ನತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಅವರು ಈಗ ದೂರು ಕೊಟ್ಟಂತಹ ಸಂತ್ರಸ್ತ ಮಹಿಳೆಯರು ತಮ್ಮ ದೂರಿಗೆ ಬದ್ಧವಾಗಿ ಕೋರ್ಟ್ ನಲ್ಲೂ ಕೂಡ ಅದೇ ಆರೋಪಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಮತ್ತು ಆರೋಪಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರನೇ ಈ ಆರೋಪ ಕೇಸು ಕೋರ್ಟ್ ನಲ್ಲಿ ಸಾಬೀತಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ತನಿಖಾಧಿಕಾರಿಗಳು ಕೂಡ ಕೊಟ್ಟಂತ ದೂರಿನ ಬಗ್ಗೆ ಸರಿಯಾದಂತ ತನಿಖೆಯನ್ನ ನಡೆಸಬೇಕಾಗುತ್ತೆ. ಸರಿಯಾದ ತನಿಖೆ ನಡೆಸಿ ಡಿಜಿಟಲ್ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಬೇಕಾಗುತ್ತೆ. ಮತ್ತು ಪ್ರಜ್ವಲ್ ರೇವಣ್ಣ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾರೆ ಅಥವಾ ಅತ್ಯಾಚಾರವನ್ನು ನಡೆಸಿದ್ದಾರೆ ಅನ್ನೋದಕ್ಕೂ ಕೂಡ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಬೇಕಾಗುತ್ತೆ. ರೇಪ್ ಪ್ರಕರಣಗಳನ್ನ ಕೋರ್ಟ್ ನಲ್ಲಿ ಸಾಬೀತುಪಡಿಸತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಆ ಒಂದು ಹೊಣೆಗಾರಿಕೆ ಕೂಡ ಈಗ ದೂರು ಕೊಟ್ಟಂತವ್ರು ಜೊತೆಗೆ ತನಿಖಾಧಿಕಾರಿಗಳು ಇವರಿಬ್ಬರ ಮೇಲೂ ಕೂಡ ಇರುತ್ತೆ. ಹೀಗಾಗಿ ದೂರು ಕೊಟ್ಟಂತವ್ರು ಮತ್ತು ತನಿಖಾಧಿಕಾರಿಗಳು ಈ ಒಂದು ಆರೋಪವನ್ನ ಕೋರ್ಟ್ ನಲ್ಲಿ ಹೇಗೆ ಸಾಬೀತುಪಡಿಸ್ತಾರೆ ಅನ್ನೋದ್ರ ಮೇಲೆನೆ ಈಗ ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ಭವಿಷ್ಯ ನಿಂತಿರುತ್ತೆ. ಆದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಜೆಡಿಎಸ್ ಪಕ್ಷ ಈಗ ನೈತಿಕವಾಗಿ ಈ ಪ್ರಕರಣದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಭಾಗಿಯಾಗಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಅವರಿಗೆ ನಾವು ಯಾವುದೇ ಬೆಂಬಲವನ್ನ ಕೊಡೋದಿಲ್ಲ, ಅವರನ್ನು ನಮ್ಮ ಪಕ್ಷದ ಸದಸ್ಯರನ್ನಾಗಿ ನಾವು ಉಳಿಸ್ಕೊಳ್ಳೋದಿಲ್ಲ ಅನ್ನುವ ಕಾರಣಕ್ಕಾಗಿ ಈಗ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ.
ಈ ಮೂಲಕವಾಗಿ ಜೆಡಿಎಸ್ ಪಕ್ಷ ನಾವು ನೈತಿಕತೆಯನ್ನು ಉಳಿಸ್ಕೊಳ್ತೇವೆ, ಮಹಿಳೆಯರ ಘನತೆ ಗೌರವವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೇವೆ ಅನ್ನೋ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ನಮ್ಮ ಕುಟುಂಬದ ಸದಸ್ಯ ಆಗಿದ್ರು ಕೂಡ ಆತನ ಮೇಲೆ ಯಾವುದೇ ಮುಲಾಜು ತೋರದೆ ಉಚ್ಚಾಟನೆಯನ್ನು ಕೂಡ ಪಕ್ಷದಿಂದ ಮಾಡ್ತೇವೆ ಅನ್ನೋ ಒಂದು ಸಂದೇಶವನ್ನ ಸಮಾಜಕ್ಕೆ ರವಾನೆ ಮಾಡಬೇಕಾಗಿತ್ತು. ಮುಖ್ಯವಾಗಿ ಸಮಾಜದಲ್ಲಿ ಒಂದು ನೈತಿಕತೆ ಮತ್ತು ಮಹಿಳೆಯರ ಘನತೆ ಗೌರವ ಅನ್ನೋದು ಕೂಡ ಮುಖ್ಯ. ಅದನ್ನ ಕಾಪಾಡತಕ್ಕಂತ ಜವಾಬ್ದಾರಿ ಕೂಡ ರಾಜಕೀಯ ಪಕ್ಷವಾಗಿ ಜೆಡಿಎಸ್ ಕೂಡ ಇರುತ್ತೆ. ಆ ಒಂದು ಕಾರಣಕ್ಕಾಗಿನೇ ಈಗ ಜೆಡಿಎಸ್ ಈ ಒಂದು ಸಂದೇಶವನ್ನ ರವಾನೆ ಮಾಡ್ಲಿಕ್ಕಾಗಿನೇ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಜೆಡಿಎಸ್ ಪಕ್ಷದಿಂದ ಉಚ್ಚಾಟಿಸುವಂತ ತೀರ್ಮಾನವನ್ನ ತೆಗೆದುಕೊಂಡಿದೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.